ನಮ್ಮ ಮಮ್ಮಿ ಸ್ವಲ್ಪ ಕ್ಯಾಮರಾ ಕಂಡುಗಳೇನ ಮೈಯಲ್ಲಿ ಎಲ್ಲ ಹೀರೋಯಿನ್ ಇಂದ ಕ್ಯಾರೆಕ್ಟರ್ ಬಂದ್ಬಿಡ್ತಾರೆ. ಯಾವ ಹೀರೋಯಿನ್ ಅಂದ್ರೆ ಶ್ರೀದೇವಿ. ಶ್ರೀದೇವಿ. ಎಲ್ಲರಿಗೂ ನಮಸ್ಕಾರ ಗೈಸ್, ನನ್ನ ಹೊಸ ವ್ಲಾಗಿಗೆ ಸುಸ್ವಾಗತ. ಗೈಸ್, ಈಗ ಕಾಲೇಜ್ಗೆ ಹೋಗ್ಬೇಕಂತಂದ್ರೆ ರೆಡಿ ಆಗಿದ್ದೀನಿ. ಎಷ್ಟು ಗಂಟೆ ಆಗೈತೆ ಅಂದ್ರೆ 9:45 ಆಗೈತಿ. ಈಗ ನಂದಿರೋದು 10:30ಗೆ, ಅದು ಲ್ಯಾಬ್ ಐತಿ. ಸೊ ಕಾಲೇಜ್ಗೆ ಹೋಗ್ಬೇಕು ನಾನು. ನಮ್ಮ ಮಮ್ಮಿಯವ್ರು ಏನೋ ಅನ್ನಂತಿದ್ರಿ. ನಮ್ಮ ಮಮ್ಮಿಯವರು ಒಂದು ಹೊಸ ಬಿಸ್ನೆಸ್ ತೆಗ್ದಾರ್ರಿ, ಚಟ್ನಿ ಪುಡಿ ಬಿಸ್ನೆಸ್ ಅಂತಂದ್ರೆ. ಇಲ್ಲಿ ನೋಡಿ ಗೈಸ್, ಚಿನ್ನಿ ಇಲ್ಲಿ ಬಂದು ಕುಂತೈತಿ. ಚಿನ್ನಿ 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 ನಮ್ಮ ಆಡಿಯನ್ಸ್ ಅವ್ರಿಗೆ ಏನಾದ್ರು ಹೇಳೋ. ಚಿನ್ನಿ ಚಿನ್ನಿ ಏನೋ ಹುಡ್ಕಾಕತ್ತೈತಿದ. ಏನು ಹುಡ್ಕಾಕತ್ತೈತಿ? ಓಹೋ, ಈ ವರೆಗಿತ್ತು ಕಾಲೇಜು. ಬಟ್ ಒಂದು ಕ್ಲಾಸ್ ಏನೋ ಕ್ಯಾನ್ಸಲ್ ಆಯ್ತಂತ. ಸೊ ಅದಕ್ಕೆ ಊಟ ಮಾಡಕ್ಕಂತಂದು ಬಂದಿದ್ದೆ. ಲ್ಯಾಬ್ ಆಗಿನ ಮೇಲೆ ನಿಮ್ಗೆ ಹೇಳಿದ್ದೆ ನಾನು, ಲ್ಯಾಬ್ ಆಗಿನ ಮೇಲೆ. ಓಕೆ, ಸೊ 2:30ಗೆ ಕ್ಲಾಸ್ ಇತ್ತು. ಬಟ್ ಒಂದು ಕ್ಲಾಸ್ ಕ್ಯಾನ್ಸಲ್ ಆಗಿದ್ದರಿಂದ ಈಗ 2:30 ಇಲ್ಲ, 3:30ಗೆ ಹೋಗ್ಬೇಕಂತೆ. ಸೊ ಹೋಗ್ತೀನಿ ಸರ್. ಕಾಲೇಜಲ್ಲಿ ವ್ಲಾಗ್ ಮಾಡ್ಬೇಕಂತ ಅನ್ಕೋತೀನಿ ಗೈಸ್, ಬಟ್ ಏನೋ ಒಂದು ಕಾರಣದಿಂದ ವ್ಲಾಗೇ ಆಗಂಗಿಲ್ಲ. ಸೊ ಅದ್ರ ಸಮಯ ಏನಿಲ್ಲ, ಬರೀ ಕ್ಲಾಸ್ ಅಟೆಂಡ್ ಮಾಡಿ ಬರೋದು ಅಷ್ಟೇ ಆಗುತ್ತೆ. ಕಾಲೇಜಿಂದು ಕ್ಯಾಂಪಸ್ ಟೂರ್ ವ್ಲಾಗ್ನು ಬಿಡ್ತೀನಿ. ಸೊ ಅದ್ರಗೋಸ್ಕರ ಕಾಯ್ತೀರಿ, ಬರ್ತೈತಿ ಅದ್ರ ವ್ಲಾಗ್. ಅದನ್ನು ಮಾಡ್ತೀನಿ ವ್ಲಾಗ್, ಕಾಲೇಜ್ ಕ್ಯಾಂಪಸ್ ಟೂರ್ ಅಂತಂದು. ಸೊ ಸಪ್ರೇಟ್ ಅದಾದ್ರು ವ್ಲಾಗ್ ಬಿಡ್ತೀನಿ, ಯಾವಾಗ ಟೈಮ್ ಆಗುತ್ತೋ ಅವಾಗ ಮಾಡ್ತೀನಿ ಅದನ್ನು. ಸೊ ಈಗ ಇಷ್ಟ ಹೇಳ್ತಾ ಬನ್ನಿ ಹೋಗೋಣ, ನೋಡೋಣ. ಚಿಂಟು. ಹಲೋ ಎವ್ರಿವನ್ ಗೈಸ್, ಈಗ ನಾನು ಮುಂಜಾನೆಯಿಂದ ಅದ ಹೇಳತ್ತೀನಿ, ಕಾಲೇಜ್ಗೆ ಹೋಗ್ತೀನಿ ಅಂತಂದು. ಹೋಗ್ತೀನಿ ಬರತ್ತೀನಿ ಇದಾಗತೈತ್ರಿ ನಂದು. ಅದಕ್ಕೆ ಈ ಕಾಲೇಜಿಂದ ಬಂದಾಗ ಈ ಹೊರಗಡೆ ಫುಲ್ ಮಳೆ ಆಗ್ತೈತಿ. ಅದಕ್ಕೆ ನನ್ನ ಚಸ್ಮಾನು ಫುಲ್ಲು ನೋಡಿ, ಚಸ್ಮಾನು ಈ ಥರ ಆಗ್ಬಿಟ್ಟೈತಿ. ಈಗ ಮನೆಗೆ ಬಂದೆ ನೋಡ್ರಿ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಏನು ಮಾಡತ್ತ ನೀವು? ನಮ್ಮ ತಮ್ಮ ಬಂದನ್ರಿ ಕಾಲೇಜಿಂದ. ಹೆಂಗಾತ್ಲೆ ಕಾಲೇಜ್ ಇವತ್ತು? ಹೆಂಗಾತಂದ್ರೆ ಆತು. ನೀವು ಯಾರ ಜೊತೆ ನಾವು ಮಾತಾಡಕತ್ತಾರ ಅಂದ್ರೆ, ಅದು ಗದಗದಾಗ ನಮ್ಮ ಮನೆ ಐತಲ್ರಿ, ಸ್ವಂತ ಮನೆ. ಸೊ ಆ ಮನೆದ ಬಗ್ಗೆ ಏನೋ ಡಿಸ್ಕಷನ್ ಮಾಡತ್ತಾರ ಈಗ. ಮತ್ತೇನು ಹೇಳ್ಬೇಕಂತೇನಂದ್ರೆ, ಈಗ ಸುಮ್ಮನೆ ಅಡ್ಡಾಡಾಗತ್ತೆ ನೋಡ್ರಿ ಮನೆ ಬಂದ. ನಾನು ಮಾಲ್ ಕಡೆ ಆಸಕ್ತೀನಿ. BM ಹ್ಯಾಬಿಟೇಟ್ ಮಾಲ್. ಹಾಂ, ಅಲ್ಲೇ ಆಸಕ್ತೀನಿ. ಸ್ಟ್ರೇಟ್ ಹೋಗ್ತೀನ. ಇದು ಫ್ಯಾನ್ ಸಣ್ಣ ಗೈಸ್. BGS ಕಾಲೇಜಿಂದ ಲೊಕೇಶನ್ ಇನ್ನ ಗೊತ್ತಿಲ್ಲ ನೋಡ್ರಿ ಅವಂಗ. ಲಾಂಗ್ ಕಟ್ ಹೋಗಿ ಬರ್ತಾನ. ಇಷ್ಟ ದಿನ ಲಾಂಗ್ ಕಟ್ ಹೋಗೋಣ. ನಮ್ ಕಾಲೇಜ್ ನೀನ್ SJC ಕಾಲೇಜಿಂದ ಡೈರೆಕ್ಟ್ ಸ್ಟ್ರೇಟ್ ಹೋಗ್ಬಿಟ್ರ ಅಲ್ಲೇ ಒಂದು ರೋಡ್ ಸಿಗುತ್ತ. ಆ ರೋಡ್ ಹಿಡಿದ್ಬಿಟ್ರ ಸ್ಟ್ರೇಟ್ BGS ಕಾಲೇಜ್. ನೀನ್ ಅದಪ್ಪ, ನಾ ಹಿಂಗ್ ಹೋದ್ರ ಲಾಂಗ್ ರೂಟ್, ಹಿಂಗ್ ಹೋದ್ರೆ ಡೈರೆಕ್ಟ್ ನಮ್ BGS. ಹೆಂಗ್ ಹೋದ್ರ ಹಿಂಗ್ ಹೋಗಿ ಹಿಂಗ್ ಮಾಡ್ಬಿಟ್ರೆ ನಮ್ BGS. ಗೈಸ್ ಏನಾದ್ರ ಅರ್ಥ ಆಗ್ತಂದ್ರೆ ಹೇಳ್ರಿ. ಮಂಗಳೂರು, ಮೈಸೂರು, ಹೊಸೂರು ಇವ ಸುಳ್ಳ ಲಾಂಗ್ ಕಟ್ ಹೋಗ್ತಾನ. ಇವ ಶಾರ್ಟ್ ಕಟ್ ಅದು. ನಮ್ ಕಾಲೇಜ್ ಮುಂದಗಡೆ ಹೋದ್ರೆ ಶಾರ್ಟ್ ಕಟ್. ಈಗ ಇದು ರೋಡ್ ಐತಾ, ಇಲ್ಲಿದ್ದ BM ಹ್ಯಾಬಿಟೇಟ್ ಮಾಲ್. ಅಲ್ಲಿಂದ ನೀನ ಹಿಂಗ್ ಸ್ಟ್ರೇಟ್ ಹೋಗ್ತೀಯಾ? BM ಹ್ಯಾಬಿಟೇಟ್ ಮಾಲ್ ಬಿಡ. ನೀನ ಇಲ್ಲಿಂದ ಸ್ಟ್ರೇಟ್ ಹೋಗ್ತೀಯಾ? ಹಿಂಗ ಟರ್ನ್ ತಗೊಂಡ್ಬಿಡ್ಬೇಕು. ರೈಟ್ ಸೈಡ್ ಟರ್ನ್ ತಗೋಬೇಕು. ಹೌದು, ನಂಗಂದ್ರೆ ನನಗೂ ಗೊತ್ತಿಲ್ಲ ನಿನ್ ಕಾಲೇಜಲ್ಲಿ ರೈಲ್ವೆ ಸ್ಟೇಷನ್ ಕಾಣಬೇಕಾರ. ನಾ ರೈಲ್ವೆ ಸ್ಟೇಷನ್ ಕಾಣ್ತಾನ ಪಪ್ಪ ಬಿಡಕ್ ಹೋಗಿದ್ನಲ್ಲ ಅವಾಗ ಹೋಗಿದ್ರಲ್ಲ. ಅವಾಗ ನಾ ಬ್ರಿಡ್ಜ್ ತಳಗ ಹೋಗಿದ್ದೆ.
ರೈಲ್ವೆ ಸ್ಟೇಷನ್ ಹೋಗ್ಬೇಕಾರ ಆ ಬ್ರಿಡ್ಜ್ ನಾ ಹಿಂಗ ಸಿಗ್ನಲ್ ಹಿಂಗ್ ಟರ್ನ್ ಆಗಿ ಸ್ಟ್ರೇಟ್ ಹೋಗಿತ್ತು ನಂದು ರೈಲ್ವೆ ಸ್ಟೇಷನ್ ಕಡೆ. ಆಮೇಲೆ ಆ ಬ್ರಿಡ್ಜ್ ಕಾಣ್ತ ಆ ಬ್ರಿಡ್ಜ್ ಕಡೆ ಹೊಳ್ಬಿಟ್ಟೆ ನಾ ಟರ್ನ್ ತಗೊಂಡು ಬ್ರಿಡ್ಜ್ ಕಡೆ ಸ್ಟ್ರೇಟ್ ಸಮ್ಮಂಗ ರೋಡ್ ಎಲ್ ರೋಡ್ ಹೋಗುತ್ತೆ ಅಲ್ಲಿ ಹೊಂಟಿನಿ ಸಮ್ಮಂಗ ಹೊಂಟಿ ಸ್ಟ್ರೇಟ್ ಬಂದೆ ಇಲ್ಲಿ ಬಂದ್ಬಿಟ್ಟೆ ಹಿಂದಾಶಿ ನಮ್ಮ ಹೋಟೆಲ್ ಹೋಗಿದ್ದಿಲ್ಲ ನಾವು ಅವತ್ತು ಹೋಟೆಲ್ ವಿಡಿಯೋ ಮಾಡಿದ್ವಲ್ಲ ಅಲ್ಲ ಎಕ್ಸಾಮ್ ಅಲ್ಲ ಅದಕ್ಕಿಂತ ಮುಂಚೆ ಅವತ್ತ ಫಂಕ್ಷನ್ ಹೋಗಿ ಆರ್ಮಿ ಫಂಕ್ಷನ್ ಹೋಗಿ ವಾಪಸ್ ಬರತ್ತಿದ್ವಿ ಅಲ್ಲೇ. ಗೈಸ್ ಇದು BGS ರೂಟ್ ಡಿಸ್ಕಷನ್ ಮುಗೀತೀಗ. ನಾವು ಮೈಸೂರಿಗೆ ಸ್ವಲ್ಪ ಹೊಸಬ್ರಲ್ರಿ ಅದಕ್ಕೆ ರೋಡ್ ಎಲ್ಲೆಲ್ಲೋ ಹಿಡಿದು ಬಿಡ್ತೀವಿ ನಿಮ್ಗೆಲ್ಲ ಗೊತ್ತೈತಂತ. ಅಲ್ಲಿ ಗಿಡ ಬಿದ್ದಿತ್ತ ಪೊಲೀಸ್ ಬಿಡಾತಿದ್ದಿಲ್ಲ ಬೇರೆ ಹಾಕ್ಬಿಟ್ರ ಪೊಲೀಸರು ಇಲ್ಲ. ನಿನ್ನೆ ಮಳೆ ಫುಲ್ ಜೋರ್ ಇತ್ತಲ್ಲ ಇವತ್ತು ಬಿದ್ದೈತಿ ಅಲ್ಲ ನಿನ್ನಿನ ಸಂಬಂಧ ಬಿದ್ದೈತದ ರಾತ್ರಿ ಮಳೆ ಬಂದಿತ್ತು. SJC ಕಾಲೇಜ್ ಒಮ್ಮೆ ಇಲ್ಲೈತಿ ಇಲ್ಲಿ ಹೋಗ್ತಾನ ಮಾಲ್ ಕಡೆ ಆಚಿ ಅವತ್ತು ನಾವು ಪೆಕ್ಸ್ ಅಂಡ್ ಕೇಕ್ಸ್ ಹೋಗಿದ್ವಿ ಅಲ್ಲೈತಿ ಒಂದು ರೂಟ್. ಇಲ್ಲ ಪೆಕ್ಸ್ ಅಂಡ್ ಕೇಕ್ಸ್ ಮುಂದಾಯ್ತು ನೀನು ಅಲ್ಲೇ ಟರ್ನ್ ತಗೊಂಡ್ಬಿಡ್ಬೇಕು. ಪೆಕ್ಸ್ ಅಂಡ್ ಕೇಕ್ಸ್ ರೋಡಿಗೆ ಹೋಗ್ತೀನಿ ನಾನು ಪೆಕ್ಸ್ ಅಂಡ್ ಕೇಕ್ಸ್ ರೋಡ್ ಹೋದ್ರೆ ನಾ ಎಲ್ಲಿ ಹೋಗ್ತೀನಿ BGSಗೆ ನಾನು ಪೆಕ್ಸ್ ಅಂಡ್ ಕೇಕ್ಸ್ ನೀನು ಅಲ್ಲಿ ಹೋಗ್ಬಾರ್ದ ನೀನ್ ನಮ್ ಕಾಲೇಜ್ ಮುಂದ್ಗಡೆ ಆಶೆ ಹೋಗ್ಬೇಕು ಸ್ಟ್ರೇಟ್ ಹಿಡಿಬೇಕು. ನನ್ನ ಹಾಸ್ಟೆಲ್ ರೋಡ್ ಹೋದ್ರನ್ನ ಲಾಂಗ್ ರೂಟ್ ಇನ್ನ ನಂಗೆ ನನ್ನ ಹಾಸ್ಟೆಲ್ ಹಿಂದ್ಗಡೆನ ನಿಂದೈತಿದ BGS ಇನ್ನ ಲಾಂಗ್ ರೂಟ್ ನನಗದ ನೋಡಿ ನೋಡಿಲ್ಲ ನನ್ನ ಕಾಲೇಜ್ ಇಲ್ಲಿ ಐತಿ ಹೋಗ್ಲಿ ಬಿಡೋ ಹೋಗಿ ಹಿಂಗ ಹಿಂಗ್ ಹೋಗ್ಬೇಕನ್ನತಿ ಯಾಕಂದ್ರೆ ನಿನ್ನ ಹಾಸ್ಟೆಲ್ ಸ್ಟೇಟ್ ಐತೆ ನಾತಿ ನಾ ಇಲ್ಲೇ ಮನಿ ಹಿಂಗ ಹೋಗ್ತೀನಿ ನಾ ಫ್ಯೂಚರ್ ಇಂಜಿನಿಯರ್ ಗೈಸ್. ಮತ್ತೆ ಏನಾರು ಹೇಳ್ತಿ? ಇವತ್ತು ಕಮೆಂಟ್ಸ್ ನೋಡಿದೆ ನಾನು ನಿನ್ನಿದ್ ಬ್ಲಾಗಿಂದ ಕಮೆಂಟ್ ಬರ್ದಿದ್ರೆ ಯುವರ್ ಫ್ಯಾಮಿಲಿ ಲವ್ಲಿ ಫ್ಯಾಮಿಲಿ ಅಂತಂದೆಲ್ಲ ನೋಡಿದೆ ನಾನು. ಮಸ್ತ್ ಬರ್ದಿದ್ರೆ ಲೈಕು ಮಾಡಿಲ್ಲ ನನ್ನ ವಿಡಿಯೋ. ಆಯ್ತಪ್ಪ ಈಗ ಏನ್ ಮಾಡ್ತಿ? ನಿಂದೆ ಪ್ರೋಗ್ರಾಮ್ ಎಕ್ಸಾಮ್ಸ್ ಇರ್ತಾವ ಅಂತ ನಮ್ಗೂ ಅದಾವ 6 marks ಇನ್ ಪ್ರೋಗ್ರಾಮ್ ಎಕ್ಸಾಮ್ಸ್ 6 marks ಡಿವೈಡ್ ಮಾಡ್ತಾರೆ ನೋಡಿ. ಟೋಟಲ್ 30 marks ಲ್ಯಾಬಿಗೆ. ಪಾರ್ಟ್ ಎ ಒಳಗೆ 12 marks, ಪಾರ್ಟ್ ಬಿ ಒಳಗೆ 12 marks 12 ಕ್ವೆಶ್ಚನ್ಸ್. ಅದ್ರೊಳಗೆ 12 ಕ್ವೆಶ್ಚನ್ ಒಳಗೆ ಒಂದ್ ಪ್ರೋಗ್ರಾಮ್ ಬರೀಬೇಕು. ಇನ್ನೊಂದು ಪಾರ್ಟ್ ಎ ಒಳಗೆ ಒಂದ್ ಪ್ರೋಗ್ರಾಮ್ ಬರೀಬೇಕು 12 ಒಳಗೆ. ಪಾರ್ಟ್ ಬಿ ಒಳಗೆ 12 ಒಳಗೆ ಒಂದ್ ಪ್ರೋಗ್ರಾಮ್ ಬರೀಬೇಕು ನೀವು. ಅವು ಎರಡು ಪ್ರೋಗ್ರಾಮ್ ಇದ್ರ ಅವು ಎರಡು ಪ್ರೋಗ್ರಾಮ್ 6 marks. ಪಾರ್ಟ್ ಎ 6 marks, ಪಾರ್ಟ್ ಬಿ 6 marks. ನಮಗೂ ಹಂಗಾಯ್ತು ಲ್ಯಾಬ್ ಎಕ್ಸಾಮ್ ಅದು 6 marks. ಬಟ್ ನಮ್ದು ಕಂಪ್ಯೂಟರ್ದಾಗ ಪ್ರಾಕ್ಟಿಕಲ್ ತಗೊಂಡಿದ್ರ ನಿಮ್ದು? ನಿಮ್ ಕಂಪ್ಯೂಟರ್ದಾಗ ಬರೀತೀನಿ ಇಲ್ಲ ಪ್ರೋಗ್ರಾಮ್ ಕಂಪ್ಯೂಟರೈಸ್ಡ್ ನಮ್ದು. ಮತ್ ವಿದ್ಯಾನಿಕೇತನ್ ಅಲ್ಲ ನಾನು ಇಲ್ಲಿ ಹೇಳತ್ತೀನಿ ಇಂಜಿನಿಯರಿಂಗ್. ವಿದ್ಯಾನಿಕೇತನ್ದಾಗ ನಾನು CS ತಗೊಂಡಿದ್ದೆ ಅಲ್ಲ ನಾನು ಸ್ಟ್ಯಾಟಿಸ್ಟಿಕ್. ನಾ ಈಗ ರಿಲೇಟ್ ಮಾಡ್ಬೋದು ಇಂಜಿನಿಯರಿಂಗ್. ಎಕ್ಸಿಕ್ಯೂಷನ್ ಗೆ 6 marks ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಮಾಡಕ್ಕೆ ಅಲ್ಲ ಒಂದ ಪ್ರೋಗ್ರಾಮ್ ಕಂಪ್ಯೂಟರ್ದಾಗ ಮಾಡ್ತಿರಲ್ಲ ಲ್ಯಾಬ್. ಇವತ್ತು ಲ್ಯಾಬ್ ಇತ್ತ ನಿಂದ? ಇವತ್ತು ಇದಿಲ್ಲ ಯಾಕೆ ಮ್ಯಾಮ್ ಬಂದು ಇಂಟ್ರೊಡಕ್ಷನ್ ಕೊಟ್ಟದ್ದು ಮತ್ತೊಂದು ಪ್ರೋಗ್ರಾಮ್ ಬರೀತಿದ್ದೆ. ಯಾವ ಪ್ರೋಗ್ರಾಮ್ ಹೇಳ? ರೈಟ್ ಎ ಪೈಥಾನ್ ಪ್ರೋಗ್ರಾಮ್ ಟು ಇಂಟರ್ಚೇಂಜ್ ದ ವ್ಯಾಲ್ಯೂಸ್ ಆಫ್ 2 variables ಯೂಸಿಂಗ್ ಥರ್ಡ್ ವೇರಿಯಬಲ್. ಈ ಪ್ರೋಗ್ರಾಮ್ ಬರ್ತಿದ್ರು ಹೊಸ ಮ್ಯಾಮ್ ಹಾಕಿ ಅಂದ್ರೆ ನಾ ಮತ್ತೆ ಲೆಸನ್ ಕಂಟಿನ್ಯೂ ಮಾಡಕತ್ತೀನಿ ಅಂದ್ರೆ ಡಿಫರ್ ಆಕೈತಿ ಅವ್ರ ಸರಿಂದ ಮತ್ತೆ ಸರ್ ತಗೋತಾರ. ಭಾಳ ಎಜುಕೇಶನಲ್ ವಿಡಿಯೋ ಆಗತೈತಿ ಇವತ್ತು. ಫುಲ್ ಓದಾಕತ್ಬಿಟ್ಟಾನ ಹುಡುಗ. ಓದ್ಬೇಕು ಆಕ್ಚುಲಿ. ಔಟ್ಪುಟ್ ಸ್ಕ್ರೀನ್ ಗೊತ್ತಾಗ್ತಾವ ನನಗೆಲ್ಲ ಗೊತ್ತಾಗ್ತದೆ ನೋಡಿ. ಆರಾಮ್ ಈ ಪ್ರೋಗ್ರಾಮ್ ನ ರನ್ ಮಾಡ್ಬೋದು ನೋಡಿ, ಎಕ್ಸಿಕ್ಯೂಟ್ ಮಾಡ್ಬೋದು ನಾವು. ಬಂದ್ರಿ ನಮ್ಮ ಅಪ್ಪಾರ ಯಾರಪ್ಪ ಡ್ಯೂಟಿ? ಇವಪ್ಪ ನಿಮ್ಮ ಆಫೀಸಿನ ರೂಟ್ ಹಾಕಿದ್ದೇನ ಗಿಡ ಬೆಳೆದಿಲ್ಲ. ನಾ ಇದು ಬೇಕಲ್ಲ ಮಂಗಳೂರು ಮೈಸೂರು ಹೊಸ ರೋಡ್ ಅಲ್ಲಿ ಗಿಡ ಬಿಡಾವು ಬೇರೆ ಹಾಕ್ಬಿಟ್ರ ರೋಡಿಗೆ ಸಿಗ್ನಲ್ಗೆ. ಅಸಡ ನಾ ಸುಮಂಗ ಬಂದೆ ನಾನು ರೂಟ್ ಗೊತ್ತು ಬಂದೆ. ಫೋನ್ ಹಚ್ಚಕ್ಕೆ ಫೋನು ಇಲ್ಲ ರೋಡ್ ಗೊತ್ತಾಗಂತೇಳಿ ಫೋನ್ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಏನ್ಪ ಅದ ರಾಗಿ ಅಷ್ಟಕೊಂಡ ಮೈಸೂರ್ಗೆ ಬಂದು ರಾಗಿ ಮುದ್ದೆ ತಿನ್ನಾಕತ್ಬಿಟ್ಟೆ ನಾವು. ಹೌದಾ? ನಾನು ಸನೇಪ್ ಆಗತ್ತಂತ ಅನ್ಕೊಂಡೆ. ಸ್ನಾಕ್ಸ್ ಚೆನ್ನಾಗಿ ಕುಚ್ಚಿ ಏನದ
ನೋಡ್ರಿ ಫ್ರೆಂಡ್ಸ್, ಸ್ನ್ಯಾಕ್ಸ್ ಕೇಳತ್ತಾರ. ಅದಕ್ಕೆ ಕಡ್ಲಿಕಾಳು, ಸೌತೆಕಾಯಿ, ಗಜ್ಜಿ ಮತ್ತು ಟೊಮೆಟೊ ಹಾಕಿ ಸ್ವಲ್ಪ ಗೈಸ್ ಇವತ್ತು ಭಾಳ ಓದ್ ಬಂದ್ಬಿಟ್ಟಾನ ಸ್ಕೂಲ್ನಾಗಿಂತ. ನಮ್ಮ ತಲೆ ತಿನ್ನಾಕತ್ತಾನ ಇಲ್ಲೇ. ಡೈಗ್ರಾಮ್ ಅಂದ್ರೇನು, ಫ್ಲೋ ಚಾರ್ಟ್ ಅಂದ್ರೇನು ಎಲ್ಲ ನನಗೆ ಕೇಳಕತ್ತಾನ. ಏನ ಕ್ವಶನ್ ಕೇಳಿ ನಮ್ಮ ಆಡಿಯನ್ಸ್ ಆನ್ಸರ್ ಮಾಡ್ತಾರೆ. ಕೇಳ ಆನ್ಸರ್. ಅದೇ ಹೇಳ್ತೇನೆ, ಹೇಳ ಕೇಳ. ಈಗ ನಾ ಈಗ ಏನ್ ಕಲ್ತೆ ಅಂದ್ರೆ, 2 ವೇರಿಯೇಬಲ್ಸ್ ನ ಇಂಟರ್ಚೇಂಜ್ ಮಾಡ್ಬೇಕಂದ್ರೆ 3rd ವೇರಿಯೇಬಲ್ ಯೂಸ್ ಮಾಡ್ಕೊಂಡು ನಾ ಇಂಟರ್ಚೇಂಜ್ ಮಾಡಿದ್ದೆ ನಾನು ಪ್ರೋಗ್ರಾಮ್ ಒಳಗೆ. ಓಕೆ, ಈಗ ನೀ 2 ವೇರಿಯೇಬಲ್ಸ್ ಅದಾವ, ಇಂಟರ್ಚೇಂಜ್ ಮಾಡ್ಬೇಕಾದ್ರ ವ್ಯಾಲ್ಯೂಸ್ ವಿತೌಟ್ ಯೂಸಿಂಗ್ 3rd ವೇರಿಯೇಬಲ್. ನಿಮ್ಗೆ ಏನಾದ್ರು ಅರ್ಥ ಆದ್ರೆ ಪೈಥಾನ್ ಪ್ರೋಗ್ರಾಮ್ ಇದೆ, ಏನೋ ಪೈಥಾನ್ ಪ್ರೋಗ್ರಾಮ್ ಅಂತ ಅರ್ಥ ಆದ್ರೆ ಕಮೆಂಟ್ ಮಾಡಿ ಗೈಸ್. ನನಗಂಕರ್ ಏನೋ ಅರ್ಥ ಆಗ್ಲಿಲ್ಲ. ಇಲ್ಲಿಂದ ಕಲಿಯಾತಿಲ್ಲ ಗೈಸ್, ಹೋಗಿ ಅಷ್ಟೇ ಹೊಡೆದು ಬರ್ತಿದ್ದಾನೆ ಗೈಸ್. ನೋಡಿ ಗೈಸ್, ಮಗ ಅರಟೆ ಹೊಡ್ತಿದ್ಯಾ, ಮಗ ಅರಟೆ ಹೊಡ್ತಿದ್ಯಾ. ಮತ್ ಗಜರಿ ಹಾಕಿ ಅಲ್ಲ ರುಗ್ಗಟ್ಟು ಹಾಕ, ಉಳ್ಳಾಗಡ್ಡಿ ನುಗ್ಗಟ್ಟು ಹಾಕ್ಬೇಕಂತ್ರಿ ಅವಂಗ. ಒಳಗಡೆ ತುಂಬ ಒಂದು ಸಣ್ಣದು ಇವಂಗೇನ ಗಜರಿ ಬೇಡ ಅಂತ್ರಿ ಗೈಸ್. ರೆಡಿ ಆಯ್ತಾ? ಏನೇನು ಆ್ಯಡ್ ಮಾಡಿದ್ವಿ? ಚಾಕ್ಲೇಟ್ ಕಾಣ್ತು ಗೈಸ್ ಇವಂಗೀಗ. ಈಗ ಒಂದು ಚಾಕ್ಲೇಟ್ ಈಗ ಫುಲ್ ಗಾಯಬ್ ಮಾಡ್ತಾನೆ ಈಗ. ಇದ ನೋಡ್ರಿ ಗೈಸ್, ನಿನ್ನೆ ನೋಡ್ರಿ ಗೈಸ್ ಶೇರು ಮಾಡಾಕತ್ತಿಲ್ಲ, ಫುಲ್ ಒಬ್ಬನ ತಿನ್ನಾಕತ್ತಾನ ಗೈಸ್. ಬ್ಯಾಕ್ ಗ್ರೌಂಡ್ ನೋಯಿಸ್ಗೆ ಸಾರಿ, ಯಾಕಂದ್ರೆ ನಮ್ಮ ಅಪ್ಪರು ಮಾತಾಡಕತ್ತಾರೆ ಬೇರೆದವ್ರ ಜೋಡಿ. ಅಡ್ಜಸ್ಟ್ ಮಾಡ್ಕೊಂಬಿಡಿ. ಹಾಂ ಏನೋ ಎಕ್ಸ್ಪೆರಿಮೆಂಟ್ ಮಾಡತ್ತಾನ ಗೈಸ್ ಅವ ಇದ್ರಾಗ. ಇಷ್ಟ ಆಗಾಕತ್ತಿಲ್ಲ ಅದು. ನಮ್ಮ ಮಮ್ಮಿ ಗೈಸ್ ಸ್ವಲ್ಪ ಕ್ಯಾಮರಾ ಕಂಡುಗಳೇನ ಮೈಯಲ್ಲಿ ಎಲ್ಲ ಹೀರೋಯಿನ್ ಇಂದ ಕ್ಯಾರೆಕ್ಟರ್ ಬಂದ್ಬಿಡ್ತಾರೆ. ಯಾವ ಹೀರೋಯಿನ್ ಅಂದ್ರೆ ಶ್ರೀದೇವಿ ಮ್ಯಾಮ್. ಏನೇನೋ ಹಾಕಾಕತ್ತಾರ ಗೈಸ್ ಮಸಾಲ. ಸಾಂಗ್ ಗೈಸ್, ಬೇಲ್ಪುರಿ ತಂದಿದ್ದ ಚಟ್ನಿ ಇದ್ರಾಗ ಹಾಕತ್ತ. ನಮ್ಮಿ ಸ್ವಲ್ಪ ಜುಗಾಡ್ ಹೋದಾರ ಗೈಸ್. ಸುಮಾರು ಒಂದು ಮಾಡಕತ್ತಿದ್ದ ಕಡ್ಲಿ ಮಸಾಲ, ಕಡ್ಲಿ ಪುರಿ. ಕಡ್ಲಿ ಪುರಿ ಅಂತಾರ ಇಲ್ಲ, ಪುರಿಯಲ್ಲಿ ಕಡ್ಲಿ ಪುರಿ ಅಂತಾರ. ಹಿಂಗ ಪುರಿನ ಹಾಕತ್ತಿಲ್ಲ ಹಂಗಲ್ಲೇ ಅದು ಹೇಳೋದು ಹಂಗ. ಅದು ಹಾಕಿ ಫಸ್ಟ್ ಹಾಕೊಂಡೆ ಇದನ್ನ ಹಿಂಗ ಹಾಕೊಂತೀನಿ. ಯಪ್ಪ ನೀನು ಬೇಲ್ಪುರಿಗೆ ಒಂದು ಹಾಕಿನಿ. ಇದನ್ನ ಹಿಂಗ ಹಾಕೊಂತೀನಿ ಗೈಸ್. ಬೇಲ್ಪುರಿಗೆ ಅಂತೇಳಿ ಒಂದು ಹಾಕ್ಯಾರ ಗೈಸ್. ಇಲ್ಲಿ 4 ಹಾಕತ್ತಾರ ಗೈಸ್. ಏನಿದೆ ಇದೇನು ಗೈಸ್? ನಮ್ಮೆ ಬರ್ಲಿಲ್ಲ ಸೀನ. ಸೊ ಗೈಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಬ್ಲಾಗ್ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲಾನು ಮಾಡಿ ಅಂತ ಹೇಳ್ತಾ, ನಾನು ಮುಂದೆ ಬ್ಲಾಗ್ ಎಲ್ಲ ತರ್ತಿರ್ತೀನಿ ಗೈಸ್. ಕಂಟಿನ್ಯೂಸ್ ಆಗಿ ಡೈಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೀನಿ ಆಲ್ರೆಡಿ ಒಂದು ಬ್ಲಾಗ್ ಅಲ್ಲಿ ನಿನ್ನೆ. ಸೊ ಮಾಡ್ತೀನಿ. ಅಂಟಿಲ್ ದೆನ್ ಬಾಯ್ ಅಂತ ಹೇಳ್ತಾ, ಸ್ಟೇ ಹ್ಯಾಪಿ, ಸ್ಟೇ ಪಾಸಿಟಿವ್ ಅಂತ ಹೇಳ್ತಾ ನನ್ನ ಈ ಬ್ಲಾಗ್ ಅನ್ನ ಎಂಡ್ ಮಾಡ್ತೀನಿ. ಬಾಯ್ ಗೈಸ್. ತಿನ್ನಕತ್ತ ನೋಡ್ರಿ ಕಡ್ಲೆಪುರಿ. ಹೆಂಗೈತಿ ಟೇಸ್ಟ್? ಮಸಾಗೈತಾ? ನೀವ್ ಮಾಡಿ ಎಲ್ಲಾ ಕ್ರೆಡಿಟ್ ತಗೊಂಡ್ಬಿಡ ಲಾಸ್ಟ್ನೇಕ. ಕಡ್ಲೆಪುರಿ ಅಂದಿ ನಾ ಪುರಿ ಹಾಕಿದೆ. ಅರ್ಧ ನಾ ಮನೇನೆ, ಅರ್ಧ ಮಮ್ಮಿ ಮಾಡ್ಯಾರ. ಕಡ್ಲಿ ಮಾಡ್ಯಾರ ಮಮ್ಮಿ, ನಾ ಪುರಿ ಮಾಡಿ.